ವೆಲ್ಕಮ್ ಟು ಪಿಕೆ ಕೆಮಿಸ್ಟ್ರಿ. ಭಾಳ ಜನ ಕೇಳ್ತಿದ್ರೆ ಕೆಸೆಟ್ 2026 ಬಗ್ಗೆ ವಿಡಿಯೋ ಮಾಡಿರಿ ಅಂತೇಳಿ. ನಾನು ಲಾಸ್ಟ್ ಟೈಮ್ 3 ಮಂತ್ಸ್ ಬ್ಯಾಕ್ ಕೆಸೆಟ್ 2026 ಬಗ್ಗೆ ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ಒಳಗಡೆ ಎಕ್ಸಾಮ್ ಟೆಂಟೇಟಿವ್ ಡೇಟ್ ಏನದ, ಯಾವಾಗ ನೋಟಿಫಿಕೇಶನ್ ಆಗ್ಬೋದು, ಮತ್ತು ಸಿಲಾಬಸ್ ಏನದ, ನಿಮ್ಮ ಟಾರ್ಗೆಟ್ ಎಟ್ಟಿರ್ಬೋದು, ನೀವು ಏನೇನು ಓದಬೇಕು ಅಂತ ನಾನು ಡಿಸ್ಕಸ್ ಮಾಡಿದ್ದೆ. ನೌ ಇಟ್ಸ್ ಟೈಮ್ ಟು ಸ್ಟಾರ್ಟ್ ದಿ ಸೀರಿಯಸ್ ಪ್ರಿಪರೇಷನ್ಸ್ ಫಾರ್ ಕೆಸೆಟ್ 2026. ಯಾಕಂದರೆ ಸೊ KEದವರು ಅಕ್ಟೋಬರ್ 11ಗೆ 2026 ಎಕ್ಸಾಮ್ ನಡೆಸ್ತೀವಿ ಅಂತ ಟೆಂಟೇಟಿವ್ ಡೇಟ್ ಬಿಟ್ಟಾರ. ಅಕ್ಟೋಬರ್ 11 ಅಂದರೆ ಈಗ ಜೂನ್ ಅಂತೂ ಮುಗೀತದ. ಸೊ ವಿ ಆರ್ ಲೆಫ್ಟ್ ವಿತ್ ಜುಲೈ, ಆಗಸ್ಟ್ ಆ್ಯಂಡ್ ಸೆಪ್ಟೆಂಬರ್. ಅಕ್ಟೋಬರ್ಲಿ ಎಕ್ಸಾಮ್ ಇರ್ತದ. ಸೊ ವಿ ಆರ್ ಲೆಫ್ಟ್ ವಿತ್ 3 ಮಂತ್ಸ್. 3 ಮಂತ್ಸ್ ಅಂದರೆ ಆಲ್ಮೋಸ್ಟ್ ಅರೌಂಡ್ 90 ಡೇಸ್ ಉಳಿತದ ನಮಗೆ. ಓಕೆ, ಆಲ್ಮೋಸ್ಟ್ ಅರೌಂಡ್ 90 ಡೇಸ್ ಇರೋದ್ರಿಂದ ದಿಸ್ ಈಸ್ ರೈಟ್ ಟೈಮ್ ಟು ಸ್ಟಾರ್ಟ್ ದಿ ಪ್ರಿಪರೇಷನ್. ಸೊ ಅಟ್ಲೀಸ್ಟ್ ನಾವು ಇಲ್ಲಿಂದ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ರೆ ಏನಾಗ್ತದೆ, ವಿ ಕ್ಯಾನ್ ಈಸಿಲಿ ಕ್ರ್ಯಾಕ್ ದಿ ಕೆಸೆಟ್ 2026. ಇನ್ನು ನೋಟಿಫಿಕೇಶನ್ ಯಾವಾಗ ಆಗ್ಬಹುದು ಅಂತಂದರೆ, ನೋಟಿಫಿಕೇಶನ್ ಮೋಸ್ಟ್ ಪ್ರೊಬೆಬಲಿ ಜುಲೈಯಲ್ಲಿ ಆಗಬಹುದು. ಜುಲೈಯಲ್ಲಿ ನೋಟಿಫಿಕೇಶನ್ ಆದರೂ ಸಹಿತ ನೀವು ಬರೀ 3 ಮಂತ್ಸ್ ಇರೋದ್ರಿಂದ ಆಲ್ಮೋಸ್ಟ್ 90 ಡೇಸ್ ಇರೋದ್ರಿಂದ ಯು ಶುಡ್ ಸ್ಟಾರ್ಟ್ ದಿ ಪ್ರಿಪರೇಷನ್ ನಾವು. ಮತ್ತು ದ ಡೀಟೇಲ್ಸ್ ಅಬೌಟ್ ದ ಎಕ್ಸಾಮ್ ಆ್ಯಂಡ್ ಪ್ಯಾಟರ್ನ್, ಜನರಲ್ ಸಿಲೆಬಸ್ ಏನಿರುತ್ತೆ, ಜನರಲ್ ಸಲುವಾಗಿ ಏನು ಓದಬೇಕು ಅದೆಲ್ಲ ನಾನು ಲಾಸ್ಟ್ ವಿಡಿಯೋ ಮಾಡಿದ್ದೆಲ್ಲ ಅದರಲ್ಲಿ ಅದು ಲಿಂಕ್ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅದನ್ನು ನೀವು ನೋಡಿದ್ರೆ ಏನಾಗ್ತದೆ, ಯು ವಿಲ್ ಗೆಟ್ ದಿ ಮೋರ್ ಇನ್ಫಾರ್ಮೇಷನ್ ಅಬೌಟ್ ದಿ ಕೆಸೆಟ್ 2026 ಎಕ್ಸಾಮ್. ಆ್ಯಂಡ್ ಬ್ರೀಫ್ ಆಗಿ ನೋಡ್ಬೇಕಂದ್ರೆ ಇಲ್ಲಿ 2 ಪೇಪರ್ ಇರ್ತಾವ. ಪೇಪರ್ 1 ಜನರಲ್ ಪೇಪರ್ ಇರ್ತದೆ, ಪೇಪರ್ 2 ಸೆಲೆಕ್ಟಿವ್ ಪೇಪರ್ ಇರ್ತದೆ. ಪೇಪರ್ 1 50 ಕ್ವಶನ್ಸ್ ಇರ್ತಾವ, 2 ಮಾರ್ಕ್ಸ್ ಈಚ್ ಆಫ್ 2 ಮಾರ್ಕ್ಸ್ ಆ್ಯಂಡ್ ಟೋಟಲ್ 100 ಮಾರ್ಕ್ಸ್ ಇದು. ಆ್ಯಂಡ್ ಪೇಪರ್ 2 ಸೆಲೆಕ್ಟಿವ್ ಪೇಪರ್ 100 ಕ್ವಶನ್ಸ್ ಇರ್ತಾವ, ಈಚ್ ಕ್ವಶನ್ ಕ್ಯಾರಿ 2 ಮಾರ್ಕ್ಸ್, ಟೋಟಲ್ 200 ಮಾರ್ಕ್ಸ್ ಫಾರ್ ಪೇಪರ್ 2. ಟೋಟಲ್ ಪೇಪರ್ 1 ಆ್ಯಂಡ್ ಪೇಪರ್ 2 ಕೂಡಿ 300 ಮಾರ್ಕ್ಸ್ಗೆ ಎಕ್ಸಾಮ್ ಇರ್ತದ. ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ, ನೋ ನೆಗೆಟಿವ್ ಮಾರ್ಕಿಂಗ್. ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಸೊ ನೀವು ಎಲ್ಲವನ್ನು ಕ್ವಶನ್ಸ್ನ ಅಟೆಂಪ್ಟ್ ಮಾಡ್ಬೋದು. ಇನ್ನು ಟಾರ್ಗೆಟ್ ಎಟ್ಟಿರ್ಬೋದು ನಿಮ್ದಂತ. ಮಿನಿಮಮ್ ಎಷ್ಟು ಮಾರ್ಕ್ಸ್ ತೊಗೊಂಡ್ರೆ ನಿಮ್ಗೊಂದು ಸೇಫೆಸ್ಟ್ ಸ್ಕೋರ್ ಅಂತ ಹೇಳಿದರೆ, ಮಿನಿಮಮ್ ನೀವು 170 to 180 ತಗೋಬೇಕಂದ್ರೆ. ಕೆಲವೊಂದು ಸಬ್ಜೆಕ್ಟ್ ಏನಿರ್ತದೆ 200 ಅರೌಂಡ್ 200 ಕಟ್ ಆಫ್ ನಿಲ್ಬೋದು. ಬಟ್ ಆಲ್ಮೋಸ್ಟ್ ಸಬ್ಜೆಕ್ಟ್ಸ್ 170 to 180 is the ಕಟ್ ಆಫ್ ನಿಲ್ತದೆ. ಸೊ ಅದಕ್ಕೆ ಏನಾಗ್ತದೆ, 170 to 180 ನೀವು ಮಿನಿಮಮ್ ಮಾರ್ಕ್ಸ್ ಹೋಗ್ಬೇಕಂದ್ರೆ ಫ್ರಮ್ ಪೇಪರ್ 1 ಯು ಶುಡ್ ಗೆಟ್ 70 ಮಾರ್ಕ್ಸ್ ಆ್ಯಂಡ್ ಫ್ರಮ್ ಪೇಪರ್ 2 100 ಮಾರ್ಕ್ಸ್ ಹೋಗ್ಬೇಕು. ದೆನ್ ಓನ್ಲಿ ಯು ಕ್ಯಾನ್ ಸ್ಕೋರ್ 170 to 180. ಈಸಿಲಿ ಯು ಕ್ಯಾನ್ ಸ್ಕೋರ್ 70 ಮಾರ್ಕ್ಸ್ ಫ್ರಮ್ ಪೇಪರ್ 1. ಈಸಿಲಿ ನೀವು 35 ಕ್ವಶನ್ಸ್ನ ಕ್ಲಿಯರ್ ಮಾಡ್ಬೋದು. ಅದಕ್ಕೆ ಒಂದು ಪ್ಯಾಟರ್ನ್ ಅದ, ಆ ಪ್ಯಾಟರ್ನ್ ಫಾಲೋ ಮಾಡಿದ್ರೆ ಆ ಪ್ಯಾಟರ್ನ್ ಪ್ರಕಾರ ನೀವು ಪ್ರಿಪೇರ್ ಆಗಿದ್ರೆ ಏನಾಗ್ಬೋದು, ಈಸಿಲಿ ಯು ಕ್ಯಾನ್ ಸ್ಕೋರ್ 70 to 80 ಮಾರ್ಕ್ಸ್ ಫ್ರಮ್ ಪೇಪರ್ 1. ಆ್ಯಂಡ್ ಇಲ್ಲಿ ನಿಮ್ಮ ಸಬ್ಜೆಕ್ಟ್ ಇರೋದ್ರಿಂದ ಸೆಲೆಕ್ಟಿವ್ ಪೇಪರ್ ಇರೋದ್ರಿಂದ ಹಿಯರ್ ಆಲ್ಸೋ ಯು ಕ್ಯಾನ್ ಸ್ಕೋರ್ ಅಟ್ ಲೀಸ್ಟ್ 50 ಕ್ವಶನ್ಸ್ನ ನೀವು ಕ್ಲಿಯರ್ ಮಾಡಿದರೆ 100 ಮಾರ್ಕ್ಸ್ ಬರ್ತದೆ ಇಲ್ಲಿ. ಸೊ ದ್ಯಾಟ್ ಯು ಕ್ಯಾನ್ ಈಸಿಲಿ ಸ್ಕೋರ್ 170 to 180 ಮಾರ್ಕ್ಸ್. 170 to 180 ಮಾಡೋದೇನು ಟಫ್ ಇಲ್ಲ. ನೀವು ಒಂದು ಪ್ಯಾಟರ್ನ್ ಫಾಲೋ ಮಾಡಿಕೊಂಡು ಆ ಥರ ಪ್ರಿಪೇರ್ ಆಗಿದ್ರೆ ಯು ಕ್ಯಾನ್ ಈಸಿಲಿ ಕ್ರ್ಯಾಕ್ ದಿ ಕೆಸೆಟ್ 2026. ಸೊ ದಿಸ್ ಇಸ್ ದ ರೈಟ್ ಟೈಮ್ಸ್ ಟು ಸ್ಟಾರ್ಟ್ ದಿ ಪ್ರಿಪರೇಷನ್. ಯಾರೂ ಇಲ್ಲ ನೋಟಿಫಿಕೇಶನ್ ಆದಮೇಲೆ ಸ್ಟಾರ್ಟ್ ಮಾಡ್ತೀನಿ ಅಂತ ಅನ್ಬೇಡ್ರಿ. ಸ್ಟಾರ್ಟ್ ಯುವರ್ ಪ್ರಿಪ್ರೇಷನ್. ಓನ್ಲಿ 90 ಡೇಸ್ ಅದ ನಿಮಗೆ. 90 ಡೇಸ್ ಇರೋದ್ರಿಂದ ಅಟ್ಲೀಸ್ಟ್ ಡೈಲಿ ನೀವು 1 or 2 ಅವರ್ಸ್ ನೀವು ಕೆಸೆಟ್ ಸಲುವಾಗಿ ಸ್ಪೆಂಡ್ ಮಾಡಿದ್ರು ಸಹಿತ ಯು ಕ್ಯಾನ್ ಈಸಿಲಿ ಕ್ರ್ಯಾಕ್ ದಿಸ್ ಕೆಸೆಟ್ 2026. ಓಕೆ, ಏನೇ ಇನ್ಫಾರ್ಮೇಷನ್ ಇದ್ದರೂ ಐ ವಿಲ್ ಅಪ್ಲೋಡ್ ಇನ್ ದಿಸ್ ಯೂಟ್ಯೂಬ್ ಚಾನಲ್. ಓಕೆ, ಥ್ಯಾಂಕ್ ಯು.